ನಡೆದಿದೆ. ಬಹಳ ಅಮಾನುಷವಾದಂತಹ ಕಗ್ಗೊಲೆ ಆಗಿದೆ ಅಂತ ಹೇಳಿ ತಪ್ಪಾಗ್ಲಾರ್ದು. ಒಂದು ಹುಡುಗಿ ಅವಳದು ಏನೇ ಇರ್ಬೋದು, ಆದ್ರೆ ಆ ಒಂದು ಪುರುಷ ಸಮಾಜ ಹೇಗಾಗಿದೆ ಅಂದ್ರೆ, ಮಹಿಳೆ ಆಗಿರ್ಲಿ, ಹುಡುಗಿ ಆಗಿರ್ಲಿ, ತನ್ನ ಪ್ರೇಯಸಿ ಆಗಿರ್ಲಿ, ಅವಳಿಗೆ ಸರಿಯಾದ ನ್ಯಾಯ ಕೊಡೋದು ಈ ರೀತಿ ಹತ್ಯೆ ಮಾಡೋದು ಅಂದ್ರೆ ಎಷ್ಟು ನಿಜವಾಗ್ಲೂ ಕ್ರೂರವಾಗಿ ಹತ್ಯೆ ಮಾಡೋದು. ಅದು ಒಂದಲ್ಲ 9 ಸರಿ ಚಾಕುವಿನಿಂದ ಇರುವುದು ಆ ವಿದ್ಯಾರ್ಥಿನಿಯನ್ನು ಕೊಲೆ ಮಾಡಿದ್ದಾನೆ. ನಿಜವಾಗ್ಲೂ ಇದು ಸಮಾಜ ತಲೆ ತೆಗೆಸುವಂತಹ ಕೆಲಸ ಆಗಿದೆ. ಇಂತಹ ಕಾರ್ಯ ಯಾರೇ ಮಾಡಿರ್ಲಿ ಅವ್ರಿಗೆ ಸರಿಯಾದ ಶಿಕ್ಷೆ ಆಗ್ಲೇಬೇಕು. ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆಲ್ಲ ನ್ಯಾಯ ಸಿಗ್ಲೇಬೇಕು ಈ ಸಮಾಜದಲ್ಲಿ. ಈ ಘಟನೆ ನಡೆದಂತ ಘಟನೆಯ ಹಿನ್ನೆಲೆ ಏನೇ ಇರ್ಬೋದು, ಆದ್ರೆ ಎಲ್ಲ ಕಾರ್ಯಗಳು ಕೊಲೆಯಲ್ಲಿ ಮುಕ್ತಾಯಗೊಳ್ಳಬೇಕಾಗಿದೆಯಾ? ಇಲ್ಲಲ್ವಾ? ಅದನ್ನು ಈ ಸಮಾಜ ಬಹಳ ಕಷ್ಟದಿಂದ ಸಹಿಸ್ಕೊಳ್ತಾ ಇದೆ. ಆದ್ರೆ ಇದಕ್ಕೆ ಕೊನೆ ಯಾವಾಗ ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಈಗ ಆ ಹುಡುಗಿ, ಅವಳಿಗೆ ಗೊತ್ತಿಲ್ಲ ಯಾರು ಏನು, ಒಂದೇ ಸರಿ ಬಂದ್ಬಿಟ್ಟು ಆ ರೀತಿ ಒಂದು ಇರುದು ಕೊಲೆ ಮಾಡೋದಂದ್ರೆ ಅವಳು ಎಷ್ಟು ನರಳಿರ್ಬೋದು, ಎಷ್ಟು ಅನುಭವಿಸಿರ್ಬೋದು. ಇಂತಹ ಒಂದು ಘಟನೆಗಳು ಇನ್ಮುಂದೆ ಆಗ್ಬಾರ್ದು. ಆ ರೀತಿ ಸರ್ಕಾರ ಕ್ರಮ ಕೈಗೊಳ್ಬೇಕಾಗಿದೆ. ಅವನಿಗೆ ಶಿಕ್ಷೆ ಸುಮ್ಮನೆ ಅಲ್ಲ, ಶಿಕ್ಷೆ ಯಾವ ರೀತಿ ಆಗಿರ್ಬೇಕಂದ್ರೆ, ಇಂಥ ಕಾರ್ಯವನ್ನು ಮಾಡ್ಬೇಕಾದ್ರೆ ಬೇರೆ ಯಾರೇ ಇರಲಿ ಮತ್ತೊಂದ್ಸರಿ ವಿಚಾರ ಮಾಡಬೇಕು. ಆ ರೀತಿ ಅವನಿಗೆ ಕಲ್ಲು ಶಿಕ್ಷೆ ಕೊಟ್ಟು ಅವಳು ಹೇಗೆ ನರಳಿ ತನ್ನ ಪ್ರಾಣವನ್ನು ಬಿಟ್ಲು ಅಂತಹ ಕಾರ್ಯವನ್ನೇ ಸರ್ಕಾರ ಕೈಗೊಳ್ಬೇಕಾಗಿದೆ. ಇದರಲ್ಲಿ ಮೀನಾಮೇಷ ಮಾಡಬಾರ್ದು ಸರ್ಕಾರ. ಯಾವುದೇ ಸರ್ಕಾರ ಇರಲಿ, ಯಾರೇ ಇರಲಿ, ಅದು ಮಹಿಳೆ, ಹುಡುಗಿ, ವಿದ್ಯಾರ್ಥಿನಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನ್ಯಾಯ ಅನ್ನೋದು ಎಲ್ಲರಿಗೂ ಸಮಾಜದಲ್ಲಿ ಸಾಮಾಜಿಕವಾದಂತಹ ನ್ಯಾಯ, ಅವಳ ಹಕ್ಕು ಅದು ಕೊಡಲೇಬೇಕಲ್ವಾ? ಅದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗಿದೆ ಅಂತ ಹೇಳಿ ನಾವು ನಮ್ಮ ಮಹಿಳಾ ಸಮಾಜದ ವತಿಯಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯವನ್ನು ಖಂಡಿಸಿ ಇವತ್ತಿನ ಸಭೆ ನಮ್ಮ ಪ್ರತಿಭಟನೆ ಆಗ್ತಾ ಇದೆ. ಧನ್ಯವಾದಗಳು. ಸಾಗರ ಮಹಿಳಾ ಸಮಾಜ ಚಾಮರಾಜಪೇಟೆ ಸಾಗರ ಇವರಿಗೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಸಾಗರ ಉಪವಿಭಾಗ ಸಾಗರ ಮಾನ್ಯರೇ, ದಿನಾಂಕ 18/4/2024 ಹುಬ್ಬಳ್ಳಿಯಲ್ಲಿ ನಡೆದ ಕುಮಾರಿ ನೇಹಾ ಇವಳ ಬರ್ಬರ ಹತ್ಯೆಯನ್ನು ಖಂಡಿಸಿ ಆರೋಪಿಗೆ ಶಿಕ್ಷೆಗೆ ಒಳಪಡಿಸುವಂತೆ ಕೋರಿ ಅರ್ಜಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಎಂಬ ವಿದ್ಯಾರ್ಥಿನಿಯನ್ನು ಫಯಾಜ್ ಎಂಬ ಮುಸ್ಲಿಂ ಯುವಕ ಬರ್ಬರವಾಗಿ ಹತ್ಯೆ ಮಾಡಿರುತ್ತಾನೆ. ಕರ್ನಾಟಕ ಸರ್ಕಾರವು ಈ ಘಟನೆಯನ್ನು ಒಂದು ಸಾಧಾರಣ ಕೊಲೆಯಾಗಿ ಪರಿಗಣಿಸದೆ ಆರೋಪಿಯನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ತಮ್ಮಲ್ಲಿ ಆಗ್ರಹಪೂರ್ವಕವಾಗಿ ವಿನಂತಿಸುತ್ತೇವೆ. ಇಂತಹ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆಯಾಗದಂತೆ ಘನ ಸರ್ಕಾರವು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕೆಂದು ಮತ್ತು ಈ ಹತ್ಯೆಯ ತನಿಖೆಯನ್ನು NIAಗೆ ವಹಿಸಬೇಕೆಂದು ಸಾಗರ ಮಹಿಳಾ ಸಮಾಜದ ಸದಸ್ಯನಿಯರು ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇವೆ.